ರೇವಣ್ಣ ಅವರ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿ ಎಂಪಿ ನಿವಾಸ ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸಕ್ಕೆ ಈಗ ಹೋಗ್ತಾರೆ. ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಂಪಿ ನಿವಾಸದಲ್ಲಿ ಸಂತ್ರಸ್ತೆ ಒಬ್ಬರು ಹೇಳಿರೋ ಹಾಗೆ ನನ್ನನ್ನು ಇವರು ತಮ್ಮ ನಿವಾಸಕ್ಕೆ ಕರೀತಾರೆ, ಗನ್ ತೋರಿಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯನ ಎಸಗಿದ್ರು, ನನ್ನ ಪತಿಯಿಂದಲೇ ನನ್ನ ತಾಯಿಗೆ ಟಿಕೆಟ್ ಮಿಸ್ ಆಯಿತು, ಹಾಗಾಗಿ ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಎಲ್ಲ ಹೇಳಿದರು. ಆ ನಂತರ ವಿಡಿಯೋ ಮಾಡಿಕೊಂಡು ನನಗೆ ಪದೇ ಪದೇ ಹಿಂಸೆ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂಥೇಳಿ ಏನು ಹೇಳಿದ್ದಾರೆ. ಈ ಕಾರಣ ಎಸ್ಐಟಿ ಅಧಿಕಾರಿಗಳು ಈಗ ಎಂಪಿ ನಿವಾಸ ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಸಂಸದರ ನಿವಾಸದಲ್ಲಿ ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸ ಎಂಪಿ ಅವರು ಸಿಟ್ಟಿಂಗ್ ಎಂಪಿ ಅವರು ಅವರ ನಿವಾಸಕ್ಕೆ ಹೋಗಿ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳ ತಂಡ. ಇಬ್ಬರು ಸಂತ್ರಸ್ತೆಯರು ಮಹಜರು ಪ್ರಕ್ರಿಯೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ಜೊತೆಯಲ್ಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರನ್ನು ಕರೆದುಕೊಂಡು ಎಂಪಿ ನಿವಾಸಕ್ಕೆ ಹೋಗ್ತಾರೆ. ಹಾಸನದ RC ನಗರದಲ್ಲಿರುವ ಎಂಪಿ ನಿವಾಸ ಸಂಸದರ ನಿವಾಸ, ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾರೆ, ಮಹಜರು ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಸದ್ಯಕ್ಕೆ HD ರೇವಣ್ಣ ಅವರ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿ ಈಗ ಸಂಸದರ ನಿವಾಸ ಹಾಸನದ RC ರಸ್ತೆಯಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸಕ್ಕೆ ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಎಂಪಿ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ, ಇಂತಿಂಥ ಸ್ಥಳದಲ್ಲಿ ಹೀಗೆ ಹೀಗೆ ಅಂತೇಳಿ ಎಲ್ಲ ಸಂತ್ರಸ್ತೆ ಹೇಳಿದ್ದಾರೆ. ಹೀಗಾಗಿ ಅಲ್ಲಿಗ ಮಹಜರ್ ಪ್ರಕ್ರಿಯೆ ಎಷ್ಟೊತ್ತಿಗೆ ನಡೆಯುತ್ತೆ? ಸಂತ್ರಸ್ತೆಯರು ಕೂಡ ಅಲ್ಲಿಗೆ ಬರ್ತಾರಾ? ಎಷ್ಟೊತ್ತಿಗೆ ಏನು ಮಾಹಿತಿ ಇದೆ ಖುಷ್ವಂತ್? ರಂಜಿತ್, ಈಗಾಗಲೇ ಮಾಜಿ ಸಚಿವ HD ರೇವಣ್ಣನವರ ಹೊಳೆನರಸೀಪುರದಲ್ಲಿ ಸಂತ್ರಸ್ತೆಯೊಂದಿಗೆ ಬಂದ SIT ಟೀಮ್ ಅಲ್ಲಿ ಸಂಪೂರ್ಣವಾದ ಮಹಜರ್ ಪ್ರಕ್ರಿಯೆಯನ್ನು ಮಾಡಿದೆ, ಸಾಕ್ಷಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದೆ. ಅದೇ ರೀತಿ ಈಗ ಮತ್ತೋರ್ವ ಸಂತ್ರಸ್ತೆ ಕೂಡ ಲೈಂಗಿಕ ದೌರ್ಜನ್ಯದ ಬಗ್ಗೆ ಪ್ರಜ್ವಲ್ ರೇವಣ್ಣನ ಮೇಲೆ ದೂರು ನೀಡಿದರು. ಹಾಗೆ ಈ ಕೃತ್ಯ ಹಾಸನದ MP ನಿವಾಸ ಪ್ರಜ್ವಲ್ ರೇವಣ್ಣ ಎಲ್ಲಿ ವಾಸ ಇದ್ದರು ಅವರ ಮನೆಯಲ್ಲಿ ನಡೀತು ಅಂತ ಅವರು ಈಗಾಗಲೇ ದೂರಿನಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಈಗ ನಾನು ಹಾಸನದ MP ನಿವಾಸದ ಬಳಿ ಇರುವಂಥದ್ದು. ಹೀಗಾಗಿ SIT ಟೀಮ್ ಹಾಸನದ MP ನಿವಾಸಕ್ಕೆ ಬರುವ ಎಲ್ಲ ಸಾಧ್ಯತೆಗಳಿದೆ. ಬಹುಶಃ ಮಾಹಿತಿಯ ಪ್ರಕಾರ ಅವರು ಈಗಾಗಲೇ ಹೊಳೆನರಸೀಪುರದಲ್ಲಿ ಏನು ಮಹಜರ್ ಪ್ರತಿಕ್ರಿಯೆ ಇದೆ, ಅಲ್ಲಿ ಪರಿಶೀಲನೆ ಪ್ರತಿಕ್ರಿಯೆ ಇದೆ, ಅದನ್ನೆಲ್ಲ ಮುಗಿಸಿ ಹಾಸನದ MP ನಿವಾಸಕ್ಕೆ ಬರ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ಹೊಳೆನರಸೀಪುರದ ಮನೆ ಏನಿತ್ತು ಆ ಮನೆಯಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಆಯಿತು ಅಂತ ದೂರನ್ನು ಕೊಟ್ಟ ಮಹಿಳೆ ಬೇರೆ. ಹಾಗೆ ಆಕೆ 28ನೇ ತಾರೀಕಿಗೆ ದೂರು ನೀಡಿದರು. ಈಗ ತದನಂತರ ಮೇ 1ನೇ ತಾರೀಕು CIDಗೆ ಮತ್ತೋರ್ವ ಮಹಿಳೆ ನಮಗೆ MP ಅವರು ಲೈಂಗಿಕ ದೌರ್ಜನ್ಯವನ್ನು ಮಾಡಿದರು ಅನ್ನುವಂಥ ದೂರನ್ನು ನೀಡಿದರು. ಆ ದೂರಿನಲ್ಲಿ ಅವರು ಏನು ಕಾಣಿಸಿರುವಂತಹ ಸ್ಥಳ ಈ MP ನಿವಾಸ ಆಗಿದೆ. ಹೀಗಾಗಿ ಈ ಸ್ಥಳವು ಕೂಡ ಈ ಕೇಸ್ನಲ್ಲಿ ಬಹು ಮುಖ್ಯವಾದ ಒಂದು ಸ್ಥಳ ಅಂತ ಹೇಳ್ಬೋದಾಗಿದೆ. MP ನಿವಾಸದ ಮಾಡಿ ಏನಿದೆ MP ವಾಸವಾಗಿದ್ದಂತಹ ಮನೆ, ಆ ಮನೆಯ ಮಾಡಿಯಲ್ಲಿ ಇರುವಂತಹ ರೂಮಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಯಿತು. ಜೊತೆಗೆ ವಿಡಿಯೋ ರೆಕಾರ್ಡನ್ನು ಕೂಡ ಅವರೇ ಮಾಡಿದರು. ಮತ್ತು ಈ ಒಂದು ವೇಳೆ ಇದಕ್ಕೆ ಪ್ರತಿರೋಧವನ್ನು ಒಡ್ಡಿದರೆ ನನ್ನ ಬಳಿ ಗನ್ ಇದೆ, ನಿನ್ನ ಮತ್ತು ನಿನ್ನ ಗಂಡನನ್ನು ಮುಗಿಸಿದಾಗಿ ಬೆದರಿಕೆ ಆಗಿ ನನ್ನ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಮಾಡಿದರು ಅನ್ನುವಂಥ ದೂರನ್ನು ದಾಖಲಿಸಿರೋದು. ಹಾಗಾಗಿ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೂಡ ಇಲ್ಲಿ ಕಲೆ ಹಾಕ್ತಾರೆ. MP ಮನೆಗೆ ಈಗ SIT ತಂಡ ಬಂದರೆ ಸುಮಾರು ಒಂದು ವಾರದಿಂದ MP ನಿವಾಸ MP ಅವರು ಏನು ವಿದೇಶಕ್ಕೆ ಹಾರಿದ್ರು ಅನ್ನುವಂಥ ಮಾತು ಬಂತು. ಅಂದಿನಿಂದ ಕೂಡ ಇಂದಿನವರೆಗೆ MP ನಿವಾಸದ ಮನೆಗೆ ಬಾಗಿಲನ್ನು ಹಾಕಿದೆ. ಹಾಗೆ MP ನಿವಾಸದ ಪಕ್ಕ ಇರುವಂತಹ ಮೇಟಿ ಅಂದರೆ ಅವರಿಗೆ ಸರ್ವೈವರ್ ಅಂತ ಒಂದು ಸರ್ವಿಸ್ ಮಾಡಲಿಕ್ಕೆ ಅಥವಾ ಅವರ ಕೆಲಸಕ್ಕೆ ಇಟ್ಕೊಂಡಿದ್ದಂಥ ಕುಟುಂಬ ಇತ್ತು, ಅವರು ಇಲ್ಲಿದ್ದರು, ಅವರು ಕೂಡ ಈಗ ಕಾಣೆಯಾಗಿದ್ದಾರೆ. ಒಟ್ಟಾರೆಯಾಗಿ SIT ಟೀಮ್ ಎಲ್ಲದರ ಬಗ್ಗೆ ಈಗ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ ರಂಜಿತ್. ಓಕೆ ಖುಷ್ವಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.